ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಭಾಷೆ ಬಳಸಿ ಅಂತ ಹೇಳೋದೇ ತಪ್ಪಾಯ್ತಾ? ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕನ್ನಡ ಭಾಷೆ ಬಳಸಿ ಅಂತ ಅನ್ನೋದೇ ತಪ್ಪಾ? ನಮ್ಮ ರಾಜಧಾನಿಯಲ್ಲಿ ಕನ್ನಡ ಅಸ್ಮಿತೆಗೆ ಜಾಗವಿಲ್ವೇ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಎಸ್, ಎಲ್ರಿಗೂ ಕೂಡ ಅವಕಾಶವನ್ನ ಮಾಡಿಕೊಡುತ್ತೆ ನಮ್ಮ ಕರ್ನಾಟಕ. ಬೇರೆ ಯಾವುದೇ ರಾಜ್ಯದಿಂದ ಬಂದವರು ಇಲ್ಲಿ ಆರಾಮಾಗಿ ಜೀವನ ನಡೆಸಬಹುದು. ಬಟ್ ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ ಅಂತ ಹೇಳೋದೇ ತಪ್ಪಾ? ಕನ್ನಡ ಅಸ್ಮಿತೆಗೆ ಜಾಗವಿಲ್ಲ, ನಮ್ಮೂರಲ್ಲಿ ನಮ್ಮ ಭಾಷೆ ಮಾತಾಡಿ ಅನ್ನೋದೇ ತಪ್ಪಾಗೋಗುತ್ತಾ ಅಂತ ಕನ್ನಡ ಬಳಸಿ ಎಂದಿದ್ದಕ್ಕೆ ನಟಿಯೊಬ್ಬರಿಗೆ ಆವಾಜ್ ಹಾಕಿರುವಂತ ಘಟನೆ ನಡೆದಿದೆ. ಜಸ್ಟ್ ಕನ್ನಡ ಬಳಸಿ ಎಂದಿದ್ದಕ್ಕೆ ಗ್ರೂಪ್ನಿಂದಲೇ ಔಟ್ ಆಗಿದ್ದಾರೆ. ಕೇವಲ ಕನ್ನಡ ಯಾಕೆ ಬಳಸಿಲ್ಲ ಎಂದು ಕೇಳಿದ್ದಕ್ಕೆ ನಿಂದನೆ ಅಂತ ನಟಿ ಅಕ್ಷತಾ ಪಾಂಡವಪುರ ಮೇಲೆ ದೌರ್ಜನ್ಯದ ಆರೋಪ ಕೇಳಿ ಬರ್ತಾ ಇದೆ. ಅಪಾರ್ಟ್ಮೆಂಟ್ ನಿವಾಸಿಗಳನ್ನ ಪ್ರಶ್ನಿಸಿದಂತ ನಟಿಗೆ ಅವಮಾನ ಆಗಿದೆ. ಬೆಂಗಳೂರಲ್ಲಿ ಕನ್ನಡ ಭಾಷೆ ಬಳಸಿ ಅಂತ ಅಂದ್ರೆ ತಪ್ಪು ಅಂತ ಅಂದ್ರೆ ಈ ತರದ ಘಟನೆಗಳು ನಮ್ಮಲ್ಲಿ ಮುಂಚೆಯಿಂದಾನು ಮರುಕಳಿಸ್ತಾ ಇದ್ದಾವೆ. ಯಾರೋ ಒಬ್ರು ಎಲ್ಲಿಂದಾನೇ ಬರ್ತಾರೆ, ದುಡಿಮೆಗೆ ಅಂತ ಇರ್ತಾರೆ, ಜೀವನಕ್ಕೆ ಅಂತ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಆ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನ ಬಳಸಿ ಅಂತ ಹೇಳಿದ್ರೆ ಯಾರು ಕೂಡ ಅದನ್ನ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಮತ್ತೆ ವಿರೋಧ. ಯಾಕೆ ಬಳಸಬೇಕು, ನೀವೇನು ಹೇಳ್ತೀರಾ, ನೀವು ಯಾಕೆ ಹೇಳ್ತೀರಾ ಅನ್ನುವಂಥ ಮಾತುಗಳು. ಇಂಥವನ್ನ ತುಂಬಾ ಜನ ಕೂಡ ಈ ರೀತಿಯಾದಂಥ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿದ್ದಾರೆ. ಹಲವಾರು ಬೇರೆ 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 ಯಾವ್ದಾವ್ದು ರಾಜ್ಯದಿಂದ ಬಂದವರು ಇರ್ತಾರೆ ಕರ್ನಾಟಕದಲ್ಲಿ. ಬಟ್ ನಮ್ಮ ಕರ್ನಾಟಕ ಇನ್ನು ನಮ್ಮ ದೇಶದಲ್ಲೇ ಆ ರೀತಿಯಾಗಿದೆಯಲ್ವಾ? ಎಲ್ರಿಗೂ ಕೂಡ ಅವಕಾಶ ಇದೆ. ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಕನ್ನಡ ಏಕೆ ಬಳಸಿಲ್ಲ? ಕಾಸಾ ಗ್ರಾಂಡ್ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಪ್ರಶ್ನಿಸಿದಂತ ನಟಿ ಅಕ್ಷತಾ, ನಮಗೆ ಕನ್ನಡ ಬರಲ್ಲ, ಬಳಸಲ್ಲ ಎಂದಂತ ಅನ್ಯ ಭಾಷಿಕರು. ನಟಿ ಅಕ್ಷತಾಗೆ ಕೆಟ್ಟ ಭಾಷೆಯಲ್ಲಿ ನಿಂದನೆ ಆವಾಜ್ ಕೇಳಿ ಬಂದಿದೆ. ಕನ್ನಡ ಬಳಸಿ ಎಂದಿದ್ದಕ್ಕೆ ವಾಟ್ಸ್ಆಪ್ ಗ್ರೂಪ್ನಿಂದಲೇ ನಟಿ ಔಟ್ ಆಗಿದ್ದಾರೆ. ಬೆಂಗಳೂರಲ್ಲಿ ಕನ್ನಡ ಅಸ್ಮಿತೆಗೆ ಜಾಗವಿಲ್ಲವೇ? ಅಕ್ಷತಾ ಕಿಡಿಯನ್ನ ಕಾರ್ತಾ ಇದ್ದಾರೆ. ಈ ವಿಚಾರಕ್ಕೆ ಯಾರಿಗಾದ್ರೂ ಕೂಡ ಆಕ್ರೋಶ ಬರುತ್ತೆ. ಈ ಬೆನ್ನಲ್ಲೇ ಅಕ್ಷತಾ ಪಾಂಡವಪುರ ಬೆಂಬಲಕ್ಕೆ ಧಾವಿಸಿದಂತ ರೂಪೇಶ್ ರಾಜಣ್ಣ, ಕವಿರಾಜ ರೂಪೇಶ್ ರಾಜಣ್ಣ ಧಾವಿಸಿದ ಮೇಲೆ ಅಬ್ಬರಿಸಿದ್ದವರು ಗಪ್ ಚುಪ್ ಆಗಿದ್ದಾರೆ. ನೋಡಿ, ಮುಟ್ಟು ನೋಡ್ಕೊಳ್ಳೋ ಹಾಗೆ ಬಿಸಿ ಕೊಡ್ಬೇಕು ಇವರಿಗೆ. ಯಾಕಂದ್ರೆ ಕರ್ನಾಟಕದಲ್ಲಿ ಇದ್ಕೊಂಡು ಈ ರೀತಿಯಾಗಿ ಕನ್ನಡ ಮಾತಾಡಿ ಅಂದದಕ್ಕೆ ನಮ್ಮ ಮೇಲೆ ದರ್ಪ ತೋರಿಸ್ತಾರೆ ಅಂತ ಅಂದ್ರೆ ಇಂಥವ್ರು ಬೇಕಾ ಕರ್ನಾಟಕದಲ್ಲಿ ಅಂತ ಪ್ರಶ್ನೆ ಬರುತ್ತೆ. ಕಾರ್ಯಕ್ರಮ ಮಾಡಿದ್ದಾರೆ, ಕನ್ನಡ ಬಳಸಿಲ್ಲ ಅಂತ ಹೇಳಿ ಅಕ್ಷತಾ ಪಾಂಡವಪುರ ಅಂತ ಹೇಳಿ ಬಿಗ್ ಬಾಸ್ ನನ್ನ ಕೋ ಕಂಟೆಸ್ಟೆಂಟ್ ಅವರು ಮೆಸೇಜ್ ಮಾಡಿರ್ತಾರೆ ಕನ್ನಡವನ್ನ ಬಳಸಿ ಅಂತ ಹೇಳಿ. ವಾಟರ್ ಲೀಡ್ಸ್ ಅವರು ಇದರಲ್ಲಿ ಏನೋ ಒಂದು ಕಾನ್ವರ್ಸೇಷನ್ ಆಗುತ್ತೆ ಸರ್. ಅದಾದ್ಮೇಲೆ ಏನಾಗುತ್ತೆ ಅವರು ಸರ್ ಹಿಂಗೆ ಕನ್ನಡ ಬಳಸಿ ಅಂತಂದ್ರೆ ಒಂದ್ ತಿಂಗಳು ಮುಂಚೆನೆ ಹೇಳ್ಬೇಕಿತ್ತು, ಅದು ಇದು ಅಂತ ಹೇಳ್ತಾರೆ. ನಿಮ್ಮೆಲ್ರಿಗೂ ಗೊತ್ತಿರ್ಲಿ, ಈ ಅಪಾರ್ಟ್ಮೆಂಟ್ ಯಾವುದೇ ಅಸೋಸಿಯೇಷನ್ ಇಲ್ಲ ಸರ್, ಇನ್ನೂ ಇಲ್ಲ, ಇಲ್ಲಿ ಯಾರು ರೈಟ್ಸ್ ಇಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಗೀತೆ ರಚನೆಕಾರರಾದಂತಹ ಕವಿರಾಜ್ ಅವರು. ಸರ್ ನಮಸ್ತೆ. ಸರ್, ಕರ್ನಾಟಕದಲ್ಲಿ ಕನ್ನಡ ಭಾಷೆ ಬಳಸಿ ಅಂತ ಹೇಳೋದೇ ತಪ್ಪ ಅನ್ನುವಂತ ಪ್ರಶ್ನೆ ಬರುತ್ತೆ ನಮಗೆ. ಎಲ್ಲಿದ್ದೀವಿ ನಾವು ಅನ್ನೋದು ಒಂದ್ ಕಡೆ ನಮಗೆ ಅಲ್ಲಿ ದಿಗ್ಭ್ರಮೆ ಆಗುತ್ತೆ. ಆ ರೀತಿಯಾಗಿ ನಡೀತಾ ಇದೆ ಈಗ ಕರ್ನಾಟಕದಲ್ಲಿ. ಹೌದು, ನಿಜವಾಗ್ಲೂ ಪರಿಸ್ಥಿತಿ ಕೈ ಮೀರಿ ಹೋಗಿದೆ ಅಂತಾನೆ ಹೇಳ್ಬೋದು. ಕರ್ನಾಟಕದಲ್ಲಿ ಕನ್ನಡಿಗನೇ ಅನಾಥ ಆಗ್ತಿದ್ದಾನೆ. ಹೌದು, ಇಲ್ಲಿ ಕನ್ನಡಿಗರ ಮೇಲೆ ಇತ್ತೀಚೆಗೆ ನೋಡಿರ್ಬೋದು ಹಲ್ಲೆಗಳಾಗಿರೋದು, ಈ ತರ ದೌರ್ಜನ್ಯಗಳು. ಅದು ಯಾರೋ ಒಬ್ಬ ನಟಿ 2 ರಾಜ್ಯ ಪ್ರಶಸ್ತಿ ಪಡೆದಿದ್ದಾರೆ, ಒಂದು ಫಿಲ್ಮ್ ಫೇರ್ ಪ್ರಶಸ್ತಿ ಪಡೆದಿದ್ದಾರೆ ರೀಸೆಂಟ್ ಮೊನ್ನೆ. ಹೌದು, ಅಂತ ಒಬ್ಬ ನಟಿ ಮೇಲೆ ಎಲ್ಲರೂ ಸೇರ್ಕೊಂಡು, ಒಬ್ಬ ನಟಿ ಅನ್ನೋದು ಬಿಟ್ಟಾಕಿ ಹೋಗ್ಲಿ, ಒಬ್ಬ ಹೆಣ್ಮಗಳು, ಒಂಟಿ ಹೆಣ್ಮಗಳ ಮೇಲೆ ಒಂದು ಇಡೀ ಸಮುದಾಯಗಳು ಸೇರಿ ದೌರ್ಜನ್ಯ ಮಾಡ್ತಾರೆ. ಅವ್ರ ಫೋನ್ ಕಿತ್ಕೋತಾರೆ, ಅವ್ರ ಫೋನ್ ಅಲ್ಲಿ ಇರೋದೆಲ್ಲ ವಿಡಿಯೋ ಡಿಲೀಟ್ ಮಾಡ್ತಾರೆ, ಅವ್ರಿಗೆ ಧಮಕಿ ಹಾಕ್ತಾರೆ. ಅಂದ್ರೆ ಇವತ್ತು ಇದು ನಾವು ಅನಾಥರೇ, ನಿಜವಾಗ್ಲೂ ಅನಾಥರೇ. ನಮ್ಮ ಬಹಳ ಸುಲಭದ ಬಲಿಪಶುಗಳಾಗ್ಬಿಟ್ಟಿದ್ವಿ ನಾವು. ಅದೇ ಎಲ್ಲಿಂದಾನೇ ಬಂದು ಬೇರೆ ಯಾವ್ದಾವ್ದೋ ರಾಜ್ಯದಿಂದ ಬಂದು ಕರ್ನಾಟಕದಲ್ಲಿ ಇದ್ಕೊಂಡು ನಮ್ಮವ್ರ ಮೇಲೆನೆ ಧಮಕಿ ಹಾಕ್ತಾರೆ, ಆವಾಜ್ ಹಾಕ್ತಾರೆ ಅಂತ ಅಂದ್ರೆ ಇವರಿಗೆ ಇಲ್ಲಿ ಎಷ್ಟು ಸ್ವತಂತ್ರ ಸಿಕ್ಕಿದೆ ಅನ್ನೋದನ್ನ ನಾವು ಇಲ್ಲಿ ಮೊದಲು ಅರಿಬೇಕಾಗುತ್ತೆ. ಹೌದು ಹೌದು, ಅಂದ್ರೆ ನಮ್ಮಲ್ಲಿ ನಮ್ಮ ರಾಷ್ಟ್ರೀಯ ಪಕ್ಷಗಳು ಬಹಳ
ವಲಸೆಯನ್ನ ಬಹಳ ಪ್ರೋತ್ಸಾಹ ಮಾಡ್ತಾನೆ ಬಂದಿದ್ದಾವೆ. ಅದಕ್ಕೆ ಬೇಕಾದ ನೀತಿಗಳನ್ನೇ ರೂಪಿಸ್ತವೆ. ಇಲ್ಲಿ ಹುಸಿ ರಾಷ್ಟ್ರವಾದ ಸೇರ್ಕೊಂಡ್ಬಿಟ್ಟಿದೆ. ನಾಡಿದ್ರೆ ರಾಷ್ಟ್ರ, ನಾಡುಗಳು ಸೇರಿ ರಾಷ್ಟ್ರ ಆಗಿರೋದು. ರಾಷ್ಟ್ರನೇ ಒಂದ್ಸರಿ ಹುಟ್ಟುಬಿಟ್ಟಿಲ್ಲ. ನಾಡುಗಳ ಸ್ವಾತಂತ್ರ್ಯನು ಸ್ವಾಯತ್ತತೆನು ಅಲ್ಲಿನ ಸೊಗಡು, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಭಾಷೆ, ಅಲ್ಲಿನ ಜನಜೀವನ, ಅಲ್ಲಿನ ಜನರ ನೈಸರ್ಗಿಕ ಹಕ್ಕುಗಳನ್ನ ಕಾಪಾಡೋ ಬಗ್ಗೆ ಯೋಚನೆ ಮಾಡಿಲ್ಲ ನಮ್ಮ ಒಕ್ಕೂಟ. ಹೌದು ಸರ್. ಮಾಡದೇ ಇದ್ರೆ ಇದು ಮುಂದೊಂದಿನ ರಾಷ್ಟ್ರದ ಒಗ್ಗಟ್ಟಿಗೆ ಅಪಾಯ ಆಗುತ್ತೆ. ನಮ್ಮಲ್ಲಿ ಏಕತೆಗೆ ಏನು ಕೊಡ್ತಾ ಇಲ್ಲ, ನಾವು ಎಲ್ಲ ಒಂದಾಗೇ ಇದೀವಿ. ಆದ್ರೆ ಒಂದಾಗಿದ್ದಾಗ ನೀವು ನಮ್ಮನೆಗ್ ಬಂದು ನಮ್ಮ ಮೇಲೆ ಅಧಿಕಾರ ಚಲಾಯಿಸ ಶುರು ಮಾಡಿದಾಗ ಆವಾಗ ಶುರುವಾಗುತ್ತೆ ಬಿರುಕುಗಳು. ಹೌದು, ನೀವು ನಮ್ಮನೆಗ್ ಬಂದಾಗ ನಮ್ ತರ ಇರ್ಬೇಕು, ನೀವು ನಮ್ಮೂರಿಗೆ ಬಂದಾಗ ನಮ್ ತರ ಇರ್ಬೇಕು. ಇಲ್ಲಿ ನೀವು ಬಂದವ್ರು, ಇಲ್ಲಿ ನೀವೇ ಮತ್ತೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಆವಾಗ ಎಲ್ಲ ಒಡಕುಗಳು ಸ್ಟಾರ್ಟ್ ಆಗುತ್ತೆ. ಅದೇ ಅಂದ್ರೆ ಇಂಥ ದೌರ್ಜನ್ಯ ಮಾಡೋರ ಮೇಲೆ ಈ ರೀತಿಯಾಗಿ ನಮ್ಮ ಮೇಲೇನೆ ಬಂದು ಇಲ್ಲಿ ನಮಗೆ ಆವಾಸ ಹಾಕೋರ ಮೇಲೆ ಏನ್ ಮಾಡೋದು ಅಂತ, ಯಾವ ರೀತಿಯಾಗಿ ಇಲ್ಲಿ ಆಕ್ಷನ್ ತೆಗೆದುಕೊಳ್ಬೇಕು ಅಥವಾ ಯಾವ ರೀತಿಯಾಗಿ ವ್ಯವಸ್ಥೆ ಆಗ್ಬೇಕು ಅನ್ನೋದು ಇಲ್ಲಿ ಅರ್ಥವಾಗದಂತ ರೀತಿಯಲ್ಲಿ ಆಗ್ಬಿಟ್ಟಿದೆ. ಹೌದು, ಈಗ ಅದೇ ಹೇಳ್ತೇನೆ ನಾನು. ಬರೀ ವಲಸೆ ಅವರ ಪರವಾಗಿ ಕಾನೂನು ರಚಿಸೋದಲ್ಲ, ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು. ಒಂದು ಜಾಗಕ್ಕೆ ಹೋದಾಗ ಅಲ್ಲಿನ ಸಂಸ್ಕೃತಿಯನ್ನು ನಾವು ಗೌರವಿಸ್ಬೇಕು. ಅಲ್ಲಿನ ಎಲ್ಲ ಸೊಗಡಿಂದ, ಭಾಷೆಯಿಂದ, ಆಹಾರ, ಸಂಸ್ಕೃತಿ ಪ್ರತಿಯೊಂದನ್ನು ನಾವು ಗೌರವಿಸ್ಬೇಕು. ಅಲ್ಲಿನ ಮೇಲೆ ದೌರ್ಜನ್ಯ ಮಾಡಕ್ ಹೋಗೋದಲ್ಲ, ಅಲ್ಲಿನ ಮೂಲ ನಿವಾಸಿಗಳ ಮೇಲೆ ದೌರ್ಜನ್ಯ ಮಾಡಕ್ ಹೋಗೋದಲ್ಲ. ಆ ತರದ ಕಾನೂನುಗಳು, ಬಹಳ ಸ್ಟ್ರಿಕ್ಟ್ ಆದ ಕಾನೂನುಗಳು ಬರಬೇಕು. ಮತ್ತೆ ನಮ್ಮ ರಾಜ್ಯ ಸರ್ಕಾರವು ಕೂಡ ಇಲ್ಲಿನ ಕನ್ನಡಿಗರ ಹಕ್ಕುಗಳನ್ನ, ಕನ್ನಡಿಗರ ಗೌರವ ಮತ್ತು ಘನತೆಯನ್ನ ಕಾಪಾಡಕ್ಕೆ ಬೇಕಾದ ಕಾನೂನುಗಳನ್ನು ಬಹಳ ಸ್ಟ್ರಿಕ್ಟ್ ಆಗಿ ತರಬೇಕು, ಜಾರಿ ಮಾಡಬೇಕು. ಎಸ್ ಸರ್, ಎಸ್. ಅಂದರೆ ನೋಡಿ, ಒಂದು ಕಡೆ ಅಕ್ಷತಾ ಅವರ ವಿಚಾರ ಅಂತ ನೋಡೋಣ. ಅದೇ ನಟಿ ಅಂತ ಹೊರತುಪಡಿಸಿ ಕನ್ನಡತಿಯಾಗಿ ಅವ್ರು ಪ್ರಶ್ನೆ ಮಾಡುವಂಥ ಹಕ್ಕು ಪ್ರಶ್ನೆ ಮಾಡಿದ್ದಾರೆ. ಬಟ್ ಅವರ ಮೇಲೇ ಯಾರು ಏನು ಮಾಡ್ಕೊಳ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಇವ್ರು ತೋರಿರುವಂಥ ದರ್ಪ, ದೌರ್ಜನ್ಯ ಇದೆಯಲ್ಲ, ಅಲ್ಲಿ ಮತ್ತು ನಮ್ಮ ಕನ್ನಡದವ್ರು ಹೋಗಿ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಮತ್ತೆ ಅಲ್ಲಿ ಬದಲಾವಣೆ ಅನ್ನುವಂಥದ್ದನ್ನ ಮೇಲ್ನೋಟಕ್ಕೆ ತೋರಿಸಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಇಲ್ಲಿ ಎಷ್ಟರ ಮಟ್ಟಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಜನ ಬೆಳ್ಕೊಂಡು ನಿಂತಿದ್ದಾರೆ ಅಂತ ಅಂದರೆ, ಏನೋ ಒಂದು ಆಸರೆ ಅಂತ ಕೊಟ್ಟಿರುತ್ತೆ ಕರ್ನಾಟಕಕ್ಕೋಸ್ಕರ ಒಂದು ಕನ್ನಡ ಭಾಷೆಯನ್ನ ಇಲ್ಲಿ ಅರ್ಪಿಸೋದು ದೊಡ್ಡದೇನಲ್ವ ಅಲ್ವಾ ಇವ್ರಿಗೆ? ಹೌದು, ಖಂಡಿತವಾಗ. ಅಂದ್ರೆ ಇಲ್ಲಿ ಬಂದು ಇಲ್ಲಿ ನೀರು, ಅನ್ನ, ಗಾಳಿ ಎಲ್ಲ ಕುಡಿತಾರೆ, ಎಲ್ಲಾನು ಪಡಿತಾರೆ. ಇಲ್ಲಿ ಒಬ್ಬೊಬ್ರು 3-4 ಫ್ಲಾಟ್ ತಗೊಂಡಿದ್ದಾರೆ ಇಲ್ಲಿ. ಹೌದು, ಅವ್ರ ಊರ ಹೇಳ್ಬೇಕು ಅಂದ್ರೆ ನಿಜನೇ ಹೇಳ್ತಾ ಇದೀನಿ, ಅವ್ರ ಊರುಗಳಲ್ಲಿ ಉಸಿರಾಡೋ ಗಾಳಿ ಸರಿ ಇಲ್ಲ, ಅಲ್ಲಿ ಯಾವ ಬೆಳೆನೂ ಬೆಳೆಯಕ್ಕಾಗಲ್ಲ ಅಂತ ಊರಿಂದ ಇಲ್ಲಿ ಒಂದು ಸ್ವರ್ಗದ ಊರಿದು. ಇಲ್ಲಿ ಬಂದಾಗ ಇಲ್ಲಿ ಎಲ್ಲ ಪಡ್ಕೊಂಡು ಮತ್ತೆ ನಮ್ಮ ಮೇಲೆ ನೀವು ದ್ವೇಷ ಮಾಡೋದು, ನಮ್ಮ ಮೇಲೆ ನೀವು ಸವಾರಿ ಮಾಡೋದು ಅಂದ್ರೆ ಎಷ್ಟು ತಪ್ಪು. ಇನ್ನೊಂದು ಮುಖ್ಯವಾಗಿ, ಒಂದು ಕನ್ನಡ ಭಾಷೆ ಅನ್ನೋದನ್ನ ನಾವಿಲ್ಲಿ ಕೇಳಿದ್ರೆ ಅದು ಲೀಗಲಿನೂ ಕರೆಕ್ಟು, ಅಫಿಷಿಯಲಿ ಕರೆಕ್ಟು, ನ್ಯಾಚುರಲಿ ಕರೆಕ್ಟು, ರೈಟ್ಫುಲಿ ಕರೆಕ್ಟು. ಸಂವಿಧಾನನೇ ನಮ್ಮ ರಾಷ್ಟ್ರ ನಿರ್ಮಾಣ ಆಗಿರೋದೇ ಭಾಷೆಗಳ ಆಧಾರದ ರಾಜ್ಯಗಳ ಮೇಲೆ. ಕರ್ನಾಟಕ ನಿರ್ಮಾಣ ಆಗಿರೋದೇ ಕನ್ನಡ ಮಾತಾಡುವ ಜನರ ಪ್ರದೇಶ ಅಂತ. ಇದು ನಮ್ಮ ಭಾಷೆ, ನಮ್ಮ ತಾಯಿ ನುಡಿ, ನಮ್ಮ ನೆಲದ ನುಡಿ. ಇದನ್ನ ನಾವು ರಕ್ಷಿಸ್ಕೋಬೇಕು. ಮತ್ತೆ ಇಲ್ಲಿ ಬಂದವ್ರಿಗೆ ಇದನ್ನ ಕಲಿಬೇಕು, ಇಲ್ಲಿನ ಜನರಿಗೆ ಗೌರವ ಕೊಡ್ಬೇಕು. ಅದು ಮಾಡಿಲ್ಲ ಅಂದ್ರೆ ತುಂಬಾ ದೊಡ್ಡ ತಪ್ಪು. ಅದು ದೌರ್ಜನ್ಯ ಮತ್ತು ಅದು ದಬ್ಬಾಳಿಕೆ, ಅದನ್ನ ಸಹಿಸಬಾರ್ದು ನಾವು. ಎಸ್ 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 ಥ್ಯಾಂಕ್ ಯು ಸರ್, ಅಶ್ವವೇಗ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು. ಕನ್ನಡ ಬಳಸಿಲ್ಲ ಅಂತ ಹೇಳಿ ಅಕ್ಷತಾ ಪಾಂಡವಪುರ ಅಂತ ಹೇಳಿ ಬಿಗ್ ಬಾಸ್ ನನ್ನ ಕೋ ಕಂಟೆಸ್ಟೆಂಟ್ ಅವರು ಮೆಸೇಜ್ ಮಾಡಿರ್ತಾರೆ ಕನ್ನಡವನ್ನ ಬಳಸಿ ಅಂತ ಹೇಳಿ. ವಾಟರ್ ಲೀಡ್ಸ್ ಅವರು ಇದರಲ್ಲಿ ಏನೋ ಒಂದು ಕಾನ್ವರ್ಸೇಷನ್ ಆಗುತ್ತೆ ಸರ್. ಅದಾದ್ಮೇಲೆ ಎಗೈನ್ ಏನಾಗುತ್ತೆ ಅವರು ಸರ್ ಹಿಂಗೆ ಕನ್ನಡ ಬಳಸಿ ಅಂತಂದ್ರೆ 1 ತಿಂಗಳು ಮುಂಚೆನೆ ಹೇಳ್ಬೇಕಿತ್ತು, ಅದು ಇದು ಅಂತ ಹೇಳ್ತಾರೆ. ನಿಮ್ಮೆಲ್ರಿಗೂ ಗೊತ್ತಿರ್ಲಿ, ಈ ಅಪಾರ್ಟ್ಮೆಂಟ್ ಯಾವ್ದು ಅಸೋಸಿಯೇಷನ್ ಇಲ್ಲ ಸರ್, ಇಲ್ಲ. ಇಲ್ಲಿ ಯಾರು ರೈಟ್ಸ್ ಇಲ್ಲ. ಯಾವನೋ ಬಂದಿದ್ದ ಅಪಾರ್ಟ್ಮೆಂಟ್ ನಂದು ಅನ್ನೋದಕ್ಕೆ ದೇರ್ ಇಸ್ ನೋ ರೈಟ್ಸ್. ಯಾರು ಇಲ್ಲಿ ಅಸೋಸಿಯೇಷನ್ ಇಲ್ಲಿ ಕಂಪ್ಲೀಟ್ ಕಾಸಾ ಗ್ರಾಂಡ್ ಅಂಡರ್ಲೇ ಇರೋದು. ಓಕೆ, ಇರ್ಲಿ. ನಿನ್ನೆ ಅದಾದ್ಮೇಲೆ ಇವರು ನನಗೆ ಫೋನ್ ಮಾಡಿ ಅವ್ರ ನಂಬರ್ ಕಳಿಸ್ತಾರೆ. ಒಂದ್ ನಿಮಿಷ ಏನಾಯ್ತು ಅಂತ ಹೇಳ್ಬಿಡ್ತೀನಿ. ಫೋನ್ ಕಳಿಸ್ತಾರೆ. 10:30 ಕಾಲ್ ಮಾಡ್ತೀನಿ ಅವ್ರಿಗೆ. 10:30 ನಾನು ಶಶಿ ಕೀರ್ತಿ ನಾರಾಯಣನ್ ಅವರಿಗೆ ಕಾಲ್ ಮಾಡ್ತೀನಿ. ಕಾಲ್ ಮಾಡ್ಬಿಡದೆ ಕೇಳ್ತೀನಿ, ಕೀರ್ತಿ ನಾರಾಯಣ್ ಅವರೇ ನಿನ್ನೆ ಕಾರ್ಯಕ್ರಮದಲ್ಲಿ ಅವರೇ ಅಂತಾನೆ ಬಳಸಿದ್ದೀನಿ. ಸೊ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ರವಿ. ಎಸ್ ರವಿ, ಇದೀಗ ನೋಡಿ
ಕನ್ನಡ ಭಾಷೆ ಮೇಲೆ ಆಗ್ತಿದ್ದಂಥ ದೌರ್ಜನ್ಯ ಇದು ಕೇವಲ ಕನ್ನಡಿಗರ ಮೇಲೆ ಅಲ್ಲ, ಕನ್ನಡಾಂಬೆಯ ಮೇಲೆ ಆಗುವಂಥ ದೌರ್ಜನ್ಯ ಇದು. ಸೊ ಇದು ಯಾವಾಗಲೂ ಕೂಡ ಕರ್ನಾಟಕದಲ್ಲಿ ಇದೇ ರೀತಿಯಾಗಿ ಮುಂದುವರ್ತಾ ಹೋಗ್ತಾ ಇದೆ. ಅಂದರೆ ಇವರಿಗೆ ಯಾವ ರೀತಿಯಾಗಿ ಪಾಠ ಕಲಿಸ್ಬೇಕಪ್ಪ ಅನ್ನೋದೇ ಇಲ್ಲಿ ನಮಗೆ ಕೂಡ ಅರ್ಥವಾಗದಂಥ ರೀತಿಯಲ್ಲಿ ಸಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಕೊಡೋದಕ್ಕೆ ಇಷ್ಟಪಡ್ತೀರಿ ಈ ಬಗ್ಗೆ? ಎಸ್ ವನಿತಾ, ಯಾಕಂತಂದರೆ ಈ ಒಂದು ಏನು ವಿಚಾರ ನಡೆದಿರುವಂಥದ್ದು, ಏನು ಕೆಂಗೇರಿಯಲ್ಲಿ ಅಪಾರ್ಟ್ಮೆಂಟಲ್ಲಿ ಕಾಸಾ ಗ್ರ್ಯಾಂಡ್ ಅಂತಹ ಒಂದು ಅಪಾರ್ಟ್ಮೆಂಟಲ್ಲಿ ಆದಂತಹ ಒಂದು ಈ ಘಟನೆ ಏನಿದೆ, ನಿಜಕ್ಕೂ ಒಂಥರ ಕನ್ನಡಿಗರಿಗೆ ಒಂಥರ ಒಂದು ಬೇಸರದ ಸಂಗತಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಏನು 2 ರಾಜ್ಯ ಪ್ರಶಸ್ತಿಯನ್ನು ಪಡೆದಂತಹ ಏನು ಅಕ್ಷತಾ ಪಾಂಡಪುರ ಅವರು ಏನು ಅಪಾರ್ಟ್ಮೆಂಟಲ್ಲಿ ವಾಸವಾಗಿರ್ತಾರೆ. ಈ ಸಂದರ್ಭದಲ್ಲಿ ಅವರೊಂದು ಮಾಮೂಲಿ ಅಂದರೆ ನಮ್ಮ ಕನ್ನಡದ ಒಂದು ವಿಚಾರ ಅಂತ ಬಂದಾಗ ಏನು ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ದಿನದ ಅಂಗವಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಈ ನಿಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ಅಕ್ಷತಾ ಪಾಂಡಪುರ ಅವರು ಒಂದಿಷ್ಟು ಏನು ಅಲ್ಲಿರುವಂತಹ ಒಂದು ಅನ್ಯ ಭಾಷಿಕರಿಗೆ ಕನ್ನಡವನ್ನು ಬಳಸಿ ಅಂತ ಕೆಲವೊಂದಿಷ್ಟು ಮಾತುಗಳನ್ನು ಕೂಡ ಹೇಳ್ತಾರೆ. ಬಟ್ ಅವರು ಕನ್ನಡ ನಮಗೆ ಬರಲ್ಲ, ನಾವು ಕನ್ನಡ ಬಳಸಲ್ಲ ಅನ್ನುವಂಥ ಒಂದು ಮಾತು ಕೂಡ ಹೇಳ್ತಾರೆ. ಅದಾದ ನಂತರದಲ್ಲಿ ಅಕ್ಷತಾ ಪಾಂಡಪುರ ಒಂದು ಏನು ಈ ಅಪಾರ್ಟ್ಮೆಂಟಲ್ಲಿ ವಾಸವಾಗಿರ್ತಾರೆ, ಒಂದು ವಾಟ್ಸಪ್ ಗ್ರೂಪ್ ಅಂತ ಇರುತ್ತೆ, ಆ ವಾಟ್ಸಪ್ ಗ್ರೂಪಿಂದ ಅವರು ರಿಮೂವನ್ನು ಮಾಡ್ತಾರೆ. ಬಟ್ ಯಾಕೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದಾಗ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ರೀತಿಯಾಗಿ ಅವರ ಮಧ್ಯೆ ವಾದವಿವಾದಗಳು ನಡೆದಾಗ ಯಾಕಂದರೆ ಅಕ್ಷತಾ ಪಾಂಡಪುರ ಅವರು ರೂಪೇಶ್ ರಾಜಣ್ಣ ಅವರ ಮತ್ತು ಏನು ಕವಿರಾಜ್ ಅವರು ಕೂಡ ಅಲ್ಲಿಗೆ ಎಂಟ್ರಿ ಆಗ್ತಾರೆ. ಎಂದು ಈ ಒಂದು ವಿಚಾರಕ್ಕೆ ಅಂದರೆ ಕನ್ನಡ ಪರ ವಿಚಾರವಾಗಿ ಅವರು ಬಂದಾಗ ಸಾಕಷ್ಟು ರೀತಿಯಾಗಿ ಅಲ್ಲಿ ಅನ್ಯ ಭಾಷಿಕರ ವಿಚಾರವಾಗಿ ಅವರಿಗೆ ತರಾಟೆಯನ್ನು ತೆಗೆದುಕೊಳ್ಳುವಂಥ ಒಂದು ಸಂದರ್ಭ ಬರುತ್ತೆ. ಅವ್ರ ಮಧ್ಯೆ ಏನಾಗಿರುತ್ತೆ, ಫೋನ್ ಸಂಭಾಷಣೆ ಕೂಡ ನಡೆದಿರುತ್ತೆ. ಈ ಒಂದು ವಿಚಾರವನ್ನು ಕೂಡ ಹೇಳಿ ಅವರಿಗೆ ರೂಪೇಶ್ ರಾಜಣ್ಣ ಅವರಿಗೆ ಕನ್ನಡದ ವಿಚಾರವನ್ನು ಅಂತ ಬಂದಾಗ, ಕನ್ನಡದ ಭಾಷೆಯ ಮಹತ್ವ ಅಂತ ಬಂದಾಗ ಅದರ ವಿಚಾರವಾಗಿ ತರಾಟೆಯನ್ನು ತೆಗೆದುಕೊಂಡಿರುವಂಥದ್ದು ವನಿತಾ. ಓಕೆ, ಥ್ಯಾಂಕ್ ಯು ರವಿ ಎಲ್ಲ ಅಪ್ಡೇಟ್ಸ್ಗೆ.